ಇನ್ನು ರಾಜೀನಾಮೆಗೂ ಮುನ್ನ ರಾಮಲಿಂಗಾರೆಡ್ಡಿಯವರ ಮನವೊಲಿಕೆಗೆ ಯತ್ನವನ್ನ ನಡೆಸಲಾಯಿತು. ರಾಮಲಿಂಗಾರೆಡ್ಡಿಯವರ ಮನೆಯಲ್ಲೇ ಮನವೊಲಿಕೆಗೆ ಯತ್ನವನ್ನ ನಡೆಸಿದ್ದಾರೆ. ಮನವೊಲಿಕೆಯ ಎಕ್ಸ್ಕ್ಲೂಸಿವ್ ಫೋಟೋ ಕೂಡ ಟಿವಿ9ಗೆ ಲಭ್ಯವಾಗಿದೆ. ಎಐಸಿಸಿ ಕಾರ್ಯದರ್ಶಿ ಅಭಿಷೇಕ್ ದತ್ತ ಪ್ರಯತ್ನವನ್ನ ನಡೆಸಿದ್ದು, ಪದ್ಮನಾಭ ರೆಡ್ಡಿ ಹಾಗೆ ಮನೋಹರ್ ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಎಷ್ಟೇ ಮನವೊಲಿಸಿದ್ರೂ ಕೂಡ ರಾಮಲಿಂಗಾರೆಡ್ಡಿಯವರು ತಮ್ಮ ನಿರ್ಧಾರದ ಹಿಂದೆ ಸರಿದಿಲ್ಲ. ಇದು ಟಿವಿ9ಗೆ ಲಭ್ಯವಾಗಿರುವಂತಹ ದೃಶ್ಯಗಳು. ಅಲ್ಲ ಸರ್, ನೀವು ಉದ್ದೇಶಪೂರ್ವಕ ಪಕ್ಷದ ಅಧ್ಯಕ್ಷರೇ ಮಾತಾಡ್ತೀನಿ ಅಂದ್ಮೇಲೆ ಅಧ್ಯಕ್ಷರಿಗೆ ಇದು ಮಾಡ್ಬೇಕಾ? ಅವ್ರು ನಿನ್ನೆ ಬಂದು ಮಾತಾಡ್ತೀನಿ ಅಂತ ಹೇಳಿದ್ರು. ಇದು ಟಿವಿ9ಗೆ ಲಭ್ಯವಾಗಿರುವಂತಹ ಫೋಟೋಗಳು ನೋಡ್ತಾ ಇದ್ವಿ. ಎಐಸಿಸಿ ಕಾರ್ಯದರ್ಶಿ ಅಭಿಷೇಕ್ ದತ್ತ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಡೋದಕ್ಕೂ ಮುಂಚೆ ಮಾತನಾಡಿರುವಂತಹ ದೃಶ್ಯಗಳು. ಅವರ ಮನವೊಲಿಕೆ ಪ್ರಯತ್ನಗಳು ಕೂಡ ಆಗಿದೆ. ಹಿರಿಯ ನಾಯಕರು ನಿಮ್ಮೊಟ್ಟಿಗೆ ಮಾತನಾಡ್ತಾರೆ, ಕುಳಿತುಕೊಂಡು ಬಗೆಹರಿಸಿಕೊಳ್ಳೋಣ ಎಲ್ಲವನ್ನು ಅಂತ ಮಾತನಾಡಿದ್ದಾರೆ. ಆದರೆ ಇದ್ಯಾವುದಕ್ಕೂ ಜಗ್ಗದಂತಹ ರಾಮಲಿಂಗಾರೆಡ್ಡಿ ಅವರು ತಮ್ಮ ನಿರ್ಧಾರದಿಂದ ಹಿಂದೆ ಸರಿದಿಲ್ಲ. ಅಭಿಷೇಕ್ ದತ್ತ, ಪದ್ಮನಾಭ ರೆಡ್ಡಿ ಹಾಗೆ ಮನೋಹರ್ ಈ ಮೂವರು ಕೂಡ ಒಟ್ಟಿಗೆ ಕುಳಿತು ರಾಮಲಿಂಗಾರೆಡ್ಡಿ ಅವರೊಟ್ಟಿಗೆ ಮಾತನಾಡಿದ್ದಾರೆ. ರಾಜೀನಾಮೆ ವಿಚಾರ ಪ್ರಸ್ತಾಪ ಆಗ್ತಾ ಇದ್ದಂತೆ ಅವರ ಮನವೊಲಿಕೆ ಪ್ರಯತ್ನಗಳು ಕೂಡ ಆಗಿದೆ. ಹಿರಿಯ ನಾಯಕರೊಟ್ಟಿಗೆ ಕುಳಿತು ಮಾತನಾಡೋಣ, ನೀವಾಗಲೇ ಹಿರಿಯರಿದ್ದೀರಿ, ಈ ಹಿಂದೆ ಹಲವು ಖಾತೆಗಳನ್ನು ಕೂಡ ನಿಭಾಯಿಸಿದ್ದೀರಿ, 9 ಬಾರಿ ಗೆಲುವನ್ನು ಸಾಧಿಸಿದ್ದೀರಿ, ಈ ರೀತಿ ಏಕಾಏಕಿ ನಿರ್ಧಾರ ತೆಗೆದುಕೊಳ್ಳೋದು ಸರಿಯಲ್ಲ ಅನ್ನ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಆದರೂ ಕೂಡ ರಾಮಲಿಂಗಾರೆಡ್ಡಿಯವರು ಯಾವುದಕ್ಕೂ ಕೂಡ ಕ್ಯಾರ್ ಎಂದಿಲ್ಲ. ಇನ್ನು ಅವರ ಬೆಂಬಲಿಗರು ಕೂಡ ಮನವೊಲಿಕೆ ಪ್ರಯತ್ನಗಳನ್ನು ಸಾಕಷ್ಟು ಮಾಡಿದ್ದಾರೆ. ಬೆಂಬಲಿಗರು ಕೂಡ ಏಕಾಏಕಿ ಈ ರೀತಿ ಆತುರದ ನಿರ್ಧಾರ ಬೇಡ ಅಂತೆಲ್ಲ ತಿಳಿಸಿದ್ದಾರೆ. ಆದರೂ ಕೂಡ ರಾಮಲಿಂಗಾರೆಡ್ಡಿಯವರು ನಿರೀಕ್ಷಿತ ಖಾತೆಯನ್ನು ನೀಡಿದ್ದಕ್ಕಾಗಿ ಮನನೊಂದಿದ್ರು. ಜಲಸಂಪನ್ಮೂಲ ಖಾತೆ ನೀಡ್ತಾ ಇದ್ದಂತೆಯೇ ಅವರು ಒಂದೆಜ್ಜೆ ಹಿಂದೆ ಇಟ್ಟಂಗಿತ್ತು. ಈಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ.